ಚಿಕನ್ ತಿಂತಾನೆ ಇರಬೇಕು ಅನಿಸುತ್ತೆ. ಆಲ್ಮೋಸ್ಟ್ ನಾವು ಬೋಟಿ ಮತ್ತು ಕೈಮಾ ಎಲ್ಲ ತಿಂದ್ಬಿಟ್ಟಿದ್ದೀವಿ. ಹಾಯ್ ಹೆಲೋ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ವಿಶ್ವೇಶ್ವರ ನಗರಕ್ಕೆ. ವಿಶ್ವೇಶ್ವರ ನಗರ ಸೆಕೆಂಡ್ ಸ್ಟೇಜ್ ಇದು. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾನೂ ಇದೆ. ಈ ಏರಿಯಾದಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ. ಇಲ್ಲಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಸಿಗುತ್ತೆ. ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಇಲ್ಲಿದು ಏನು ಸ್ಪೆಷಾಲಿಟಿ ಅಂತಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಮತ್ತು ನಾಟಿ ಸ್ಟೈಲ್ ಇರುತ್ತೆ. ಇಲ್ಲಿ ಯಾವಾಗಲೂ ಸಖತ್ ಕ್ರೌಡ್ ಇರುತ್ತೆ. ಈ ಹೋಟೆಲಲ್ಲಿ ಏನೇನು ಸಿಗುತ್ತೆ, ಇವತ್ತಿನ ವಿಶೇಷ ಏನು, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ರಾಜಣ್ಣ. ನಿಮ್ಮ ಹೋಟೆಲ್ ವೆಜ್ಜು ಮತ್ತು ನಾನ್ ವೆಜ್ ಹೋಟೆಲ್ ನಡೆಸ್ತಾ ಇದ್ದೀವಿ? ಎರಡು ಇದೆ ಸರ್. ಎಷ್ಟು ವರ್ಷದಿಂದ? ಸರ್ 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 15 ವರ್ಷದಿಂದ? ಹೌದು ಸರ್. ಇವರು ನಮ್ಮ ಮಿಸ್ಸಸ್ ಅವರು, ಅವ್ರದ್ದೇ ಮೇನ್ ಎಲ್ಲ ಪ್ರತಿಯೊಂದು ಅವರು ತಯಾರು ಮಾಡ್ತಾರೆ. ಓಕೆ. ಎಲ್ಲ ಈ ಸರೌಂಡಿಂಗು ಫುಲ್ಲು ಸಬರ್ ಇಂಡಸ್ಟ್ರಿಯಲ್ಲು ಎಲ್ಲ ಫ್ಯಾಕ್ಟ್ರಿಯವರು ಸರ್. ಪ್ರತಿಯೊಬ್ಬರು ಒಂದು ಊಟ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀವಿ. ಕಮ್ಮಿ ರೈಟ್ ಇದೆ ಸರ್. ಒಳ್ಳೆ ಊಟ, ಡೈಲಿ ವೆರೈಟಿ ಚೇಂಜು ಮಾಡ್ತಾ ಇದ್ದೀವಿ ಸರ್. ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎರಡು ಇದೆ ಸರ್. ಬೆಳಗ್ಗೆ ಮಧ್ಯಾಹ್ನ ಎರಡು ಇದೆ ಸರ್. ಬೆಳಗಿನ ತಿಂಡಿಗೆ ಏನೇನು ಮಾಡ್ತೀರಾ ಸರ್? ದೋಸೆ, ಇಡ್ಲಿ, ಬಾತು, ಉಪ್ಪಿಟ್ಟು, ಚಪಾತಿ ಸರ್. ವಡೆ, ಬಜ್ಜಿ ಇದೆ ಸರ್. ವಡೆ, ಬಜ್ಜಿ, ಬೋಂಡೆ ಎರಡೂ ಇದೆ ಸರ್. ಹೌದು ಸರ್. ಮಧ್ಯಾಹ್ನದ ಊಟಕ್ಕೆ? ಮಧ್ಯಾಹ್ನದ ಊಟ ಸರ್ ಡೈಲಿ ಚೇಂಜ್ ಸರ್. ಸೋಮವಾರ ಹುರ್ಲಿಕಾಳು, ಬಸ್ಸಾಂಬಾರು, ಮುದ್ದೆ, ರೈಸು, ಮೊಟ್ಟೆ. ಓಕೆ. ಸೋಮವಾರ ಸರ್. ಒಂದಿನ ಮಾತ್ರ ನಾನ್ ವೆಜ್ ಇಲ್ಲ ಸರ್. ಸೋಮವಾರ ಶನಿವಾರ 2 ದಿನ ಇಲ್ಲ ಸರ್. ನಾನ್ ವೆಜ್ ಇಲ್ಲ ಸರ್. ಸೋಮವಾರ ಶನಿವಾರ 2 ದಿನ ಇಲ್ಲ ಸರ್. ಓಕೆ. ಮಂಗಳವಾರ ಬೋಟಿ, ಚಿಕನ್ನು, ಮೀನು. ಹೌದು ಸರ್. ಮಟನ್ನು ಇದು ಡೈಲಿ ಚೇಂಜಸ್ ಇರುತ್ತೆ? ಹೌದು ಸರ್, ಡೈಲಿ ಚೇಂಜಸ್ ಸರ್. ಈಗ ವೆಜ್ ಅವ್ರು ಬರ್ತಾರೆ, ವೆಜ್ ಅವ್ರಿಗೆ ಅದಕ್ಕೆ ಸಾಂಬಾರ್ಗಳು ಡೈಲಿ ಚೇಂಜ್ ಇರುತ್ತೆ ಸರ್. ಸಪ್ರೇಟ್ ಸರ್. ಅವ್ರಿಗೆ ವೆಜ್ ಅವ್ರಿಗೆ ಸಪ್ರೇಟು, ಇದೆ ಸಪ್ರೇಟ್ ಸರ್. ಮುದ್ದೆ, ರೈಸು, ಸಾಂಬಾರು ಎರಡು ಇದೆ? ಹೌದು ಸರ್, ರೆಗ್ಯುಲರ್ ಆಗಿರುತ್ತೆ ಸರ್. ಈಗ ನಾನ್ ವೆಜ್ ಅಲ್ಲಿ ಇವತ್ತು ಏನು ಸ್ಪೆಷಲ್ ಸರ್? ಶುಕ್ರವಾರ ಚಿಕನ್ ಬಿರಿಯಾನಿ, ಮಟನ್ ಬೋಟಿ, ಬೋಟಿ ಗೊಜ್ಜು, ಮೀನು, ಚಿಕನ್ ಫ್ರೈ ಸರ್. ಈಗ ಮೀನು ಎಲ್ಲ ಸಿಗುತ್ತೆ ನಿಮ್ಮ? ಎಲ್ಲ ಸಿಗುತ್ತೆ ಸರ್. ಸಾಂಬಾರ್ ಮೀನು ಸರ್. 1 ಗಂಟೆಗೆ ಎಲ್ಲ ರೆಡಿ ಆಗುತ್ತೆ ಸರ್. 1 ಗಂಟೆಗೆ ರೆಡಿ ಬರ್ತಾ ಇರ್ತಾರೆ ಕಸ್ಟಮರ್? ಹೌದು ಸರ್. ಹೌದು ಸರ್. ಒಲೆ ಊಟ, ಸೌದೆ. ಇದು ನೋಡಿದೆ ನಿಮ್ಮ ಹೋಟೆಲ್ಗೆ ಹೆಸರು ಯಾವುದು ಇಲ್ಲ, ಏನಕ್ಕೆ ಹೆಸರಿಟ್ಟಿಲ್ಲ? ರಾಜಣ್ಣ ಹೋಟೆಲ್ ಅಂತ ಕರೀತಾರೆ ಸರ್. ಮುದ್ದೆ ಹೋಟ್ಲು ಅಂದ್ಬಿಡ್ತಾರೆ ಒಬ್ಬೊಬ್ರು. ರಾಜಣ್ಣ ಸೌದೆ ಒಲೆ ಹೋಟ್ಲು ಅಂತಾರೆ, ಬೆಂಕಿ ಹೋಟ್ಲು ಅಂತಾರೆ. ಹೌದು ಸರ್. ಹೌದು ಸರ್. ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? 4 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾವಿಬ್ರು ಗಂಡ ಹೆಂಡ್ತೀವಿ ಸರ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? 8:15 ಎಲ್ಲ ಕಂಪ್ಲೀಟ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಬೆಳಗ್ಗೆ ನಾನ್ ವೆಜ್ ಸಿಗಲ್ಲ? ಇಲ್ಲ ಸರ್, ಬೆಳಗ್ಗೆ ಇಲ್ಲ ಸರ್. ಮಧ್ಯಾಹ್ನ ಮಾತ್ರ ಸರ್. 1 ಗಂಟೆಗೆ ಎಲ್ಲ ರೆಡಿಯಾಗಿರುತ್ತೆ ಸರ್. 4 ಗಂಟೆವರೆಗೂ ಇರುತ್ತೆ ಸರ್. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆವರೆಗೂ ಊಟ ನಡೀತಾ ಇರುತ್ತೆ ಸರ್. ನಿಮಗೆ ರೆಗ್ಯುಲರ್ ಕಸ್ಟಮರ್? ಹೌದು ಸರ್, ರೆಗ್ಯುಲರ್. ಎಲ್ಲ ಫುಲ್ಲು ಭಾಳ ದೂರದಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಓಕೆ. ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸಖತ್ ಕ್ರೌಡ್ ಇರುತ್ತೆ? ಹೌದು ಸರ್, ಕ್ರೌಡ್ ಇರುತ್ತೆ ಸರ್. ಓಕೆ. ನಿಮ್ಮಲ್ಲಿ ಮೇಯ್ನು ಜಾಸ್ತಿ ಇಷ್ಟಪಡೋದು ವೆಜ್ ಅಥವಾ ನಾನ್ ವೆಜ್? ಸರ್ ನಾನ್ ವೆಜ್ ಮಾತ್ರ ಭಾಳ ಇಷ್ಟಪಡ್ತಾರೆ ಸರ್. ಹೌದು ಸರ್. ಚಿಕನ್ 60 ಸರ್. ಹಾಫ್ 60 ರೂಪಾಯಿ? 60 ರೂಪಾಯಿ ಸರ್. ಒಂದು ಮುದ್ದೆ ಹಾಫ್ ರೈಸು 40 ರೂಪಾಯಿ ಸರ್.
200 100 ರೂಪಾಯಿ ಸರ್. ಚಿಕನ್ನು ಮುದ್ದೆ ರೈಸು. ಒಳ್ಳೆ ಬೋಟಿ 70 ರೂಪಾಯಿ ಸರ್. ಅದು ಮುದ್ದೆ ರೈಸು 110 ರೂಪಾಯಿ ಆಗುತ್ತೆ ಸರ್. ಮೀನು 60 ರೂಪಾಯಿ ಸರ್. ಮಟನ್ನು ಹಾಫು 100 ರೂಪಾಯಿ ಸರ್. 3 ಪೀಸು ಬರುತ್ತೆ ಸರ್. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಹೌದು ಸರ್, ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಈಗಾಗಲೇ ಕಸ್ಟಮರ್ ಕಾಯ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಓಕೆ, ಥ್ಯಾಂಕ್ ಯು. ನಾನೀಗ ತೊಗೊಂಡಿದ್ದೀನಿ ಮುದ್ದೆ, ಬೋಟಿ ಮತ್ತು ಕೈಮಾ. ಬೋಟಿ ಗ್ರೇವಿ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಬೋಟಿ ಒಂದು ಹಾಫ್ ಬೋಟಿ ತೊಗೊಂಡಿದ್ದೀವಿ. ಕ್ವಾಂಟಿಟಿ ಚೆನ್ನಾಗೇ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಸ್ಮೂತಾಗೇ ಇದೆ. ಮತ್ತು ಕೈಮಾ, ಪ್ಯೂರ್ ಮಟನ್ ಕೈಮಾ. ಈಗ ಎಲ್ಲ ಕಡೆ ಹೋದರೆ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿಬಿಡ್ತಾರೆ, ಇಲ್ಲಿ ನೋಡಿ ಎಲ್ಲ ಮಟನ್ನೇ ಕಾಣಿಸ್ತಾ ಇದೆ. ಗ್ರೇವಿ ಜೊತೆ ಹಚ್ಕೊಂಡು ತಿನ್ನೋಣ. ನಿಮಗೆ ಕಾಣಿಸ್ತಾ ಇದೆ, ಪಕ್ಕ ನಾಟಿ ಸ್ಟೈಲೇ ಇದು. ಈ ಮಂಡ್ಯ ಕಡೆ ಮಾಡ್ತಾರಲ್ಲ ಆ ಥರ. ಆ್ಯಕ್ಚುಲಿ ಸಿಟಿ ಸರೌಂಡಿಂಗಲ್ಲಿ ಸೌದೆ ಒಲೆದು ಯಾರೂ ಮಾಡಲ್ಲ ನಾನು ನೋಡಿರೋಂಗೆ. ಮುದ್ದೆ ಒಂದು ಮೀಡಿಯಮ್ ಸೈಜು. ಬೋಟಿ ನೋಡೋಣ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ಬೋಟಿ ಅಂತಂದರೆ, ಸುಮಾರು ಒಂದು 8-10 ವಿಷಲ್ ಹೊಡಿಸ್ತಾರೆ ಬೋಟಿ ಚೆನ್ನಾಗಿ ಬೇಯಬೇಕು ಅಂತ. ಮತ್ತು ಬೋಟಿಗೆ ಹಾಕಿರೋಂಥ ಮಸಾಲೆ ಇದೆಯಲ್ಲ, ಪಕ್ಕ ನಾಟಿ ಟೇಸ್ಟಲ್ಲೇ ಇದೆ. ಒಳ್ಳೆ ಖಡಕ್ ಟೇಸ್ಟ್ ಅಂತಲೇ ಹೇಳ್ಬೋದು. ಮಾತ್ರ ಬೋಟಿ ತಿಂತಾ ಇದ್ದಂಗೆ ಹೇಳ್ತಾ ಇದ್ದೀನಿ, ಕಳೆದೋಗ್ತೀರಾ ಮಾತ್ರ, ಅಷ್ಟು ಚೆನ್ನಾಗಿದೆ. ಒಂದು ಬೈಟಲ್ಲೇ ನೀಟಾಗಿ ಟೇಸ್ಟ್ ಗೊತ್ತಾಗ್ತಾಯಿದೆ. ಮುದ್ದೆಗಂತೂ ಬೋಟಿ ಹೇಳಿ ಮಾಡಿಸ್ದಂಗಿದೆ. ಕೈಮಾ ಟೇಸ್ಟ್ ನೋಡೋಣ. ವಂಡರ್ಫುಲ್ ಟೇಸ್ಟು. ಕೈಮಾ ಅಂತೂ ಮಾತಾಡೋಂಗೆ ಇಲ್ಲ. ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂದರೆ ಬಾಯಿಗೆ ಹಾಕಿದ್ರೆ ಕರಗೋಗ್ತಾಯಿದೆ. ಮಸಾಲೆ ಎಷ್ಟು ಗಮ್ ಅಂತ ಇದೆ ಅಂದರೆ ಆ ಫ್ಲೇವರ್ ಹಾಗೆ ಮೂಗು ಹೊಡೆಯುತ್ತೆ. ನಮಗೆ ಮುದ್ದೆ ಇಷ್ಟ. ಆಮೇಲೆ ಕೆಲವು ಐಟಮ್ಗಳೆಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ. ನಿಮಗೆ ಈ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಈ ಹೌದೌದು ಅದೇ ಇಷ್ಟ ನಮಗೆ. ಯಾಕೆಂದರೆ ಆರೋಗ್ಯ ಇವತ್ತು ಚೆನ್ನಾಗಿರಬೇಕು ಅಂದರೆ ಈ ಹಿಂದೆ ಪದ್ಧತಿ ಏನಿತ್ತು ಸಿಸ್ಟಮ್ಮು, ಅದ್ರ ಪ್ರಕಾರ ಹೋದ್ರೇ ಆರೋಗ್ಯ ಕಾಪಾಡ್ಕೋಬೋದು. ಓಕೆ, ಇವಾಗೆಲ್ಲ ಸಿಸ್ಟಮ್ ಎಲ್ಲ ನಾಲ್ಗೆಗೆ ರುಚಿ, ಆರೋಗ್ಯ ಕಷ್ಟ, ಹೊಟ್ಟೆ ಕೆಟ್ಟೋಗುತ್ತೆ. ಓಕೆ ಓಕೆ. ಬಟ್ ಯಾವುದು ನಾಲ್ಗೆಗೆ ರುಚಿ ಇರೋಕ್ಕಿಲ್ವೋ ಇರೋದ್ರಲ್ಲಿ ಈ ಸಿಸ್ಟಮ್ಗಳು ಇದೆಯೋ ಅಲ್ಲೆಲ್ಲ ಹಳೆ ಸಿಸ್ಟಮು ಚೆನ್ನಾಗಿರುತ್ತೆ. ಆರೋಗ್ಯ. ನಾವು ಗಾಡಿ ಓಡಿಸ್ತೀವಿ. ಓಕೆ, ನೋಡಿ ನೀವು ಗಾಡಿ ಓಡಿಸ್ತಾ ಇದ್ದೀರಾ. ಎಲ್ಲೋ ಇದ್ದವರು ಊಟದ ಟೈಮ್ಗೆ ಇಲ್ಲಿಗೆ ಬಂದ್ಬಿಡ್ತೀವಿ ಹುಡಿಕೊಂಡು. ಓಕೆ, ನಿಮಗೆ ಕಾಣಿಸ್ತಾ ಇದೆ ಕ್ರೌಡು. ಮಧ್ಯಾಹ್ನದ ಊಟಕ್ಕೆ ಒಂಥರ ಸಂತೆ ಅಂತಲೇ ಹೇಳ್ಬೋದು, ಅಷ್ಟು ಕ್ರೌಡ್ ಬರುತ್ತೆ. ಅದ್ರ ಮಧ್ಯದಲ್ಲಿ ನಾವು ತಗೊಂಡು ಟೇಸ್ಟ್ ನೋಡ್ತಾ ಇದ್ದೀವಿ. ಈಗ ವೆಜ್ ತಿನ್ನೋರು ಮುದ್ದೆ ತಗೊಳ್ತಾರೆ, ಅವ್ರಿಗೆ ಸಪ್ರೇಟು ವೆಜಿಟೇಬಲ್ ಸಾಂಬಾರುಗಳೆಲ್ಲ ಮಾಡಿರ್ತಾರೆ, ವೆಜ್ ಸಾಂಬಾರು, ಅದೇ ಸಪ್ರೇಟಾಗಿ ತಗೋಬೋದು. ಬೇಕು ಅಂತಂದರೆ ಮುದ್ದೆಗೆ ಸಾಂಬಾರು, ನಾನ್ ವೆಜ್ ಸಾಂಬಾರುಗಳು, ಚಿಕನ್ದು, ಬೋಟಿದು, ಕೈಮಾ ಸಾಂಬಾರು, ಫಿಶ್ ಸಾಂಬಾರು, ಇಷ್ಟೊಂದು ಆಪ್ಷನ್ಸು ನಿಮಗೆ. ಮತ್ತು ರೈಸ್ಗೆ ಆಗಲಿ ಯಾವ ಬೇಕಾದ್ರೂ ಸಾಂಬಾರು ಹಾಕ್ಸ್ಕೊಬೋದು. ನಿಮ್ಮ ಖುಷಿ, ಅಷ್ಟೊಂದು ಆಪ್ಷನ್ ಇದೆ ಇಲ್ಲಿ. ಚಿಕನ್ ಬಿರಿಯಾನಿ ಸರ್. ನಾನೀಗ ತೊಗೊಂಡಿದ್ದೀನಿ ಹಾಫ್ ಚಿಕನ್ ಬಿರಿಯಾನಿ, ಒಂದು ಸಿಂಗಲ್ ಫಿಶ್ಶು ಮತ್ತು ಫಿಶ್ ಸಾಂಬಾರು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬ್ರೇಕ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡಿರಬೇಕು, ಬೇಯಿಸಿರ್ಬೇಕು ಅವರು. ಚಿಕನ್ ಬಿರಿಯಾನಿ ಮಾಡಿದ್ದು ನೀವು ನೋಡಿರ್ತೀರ, ಸೌದೆ ಒಲೆಯಲ್ಲಿ ಮಾಡಿರೋದು, ಪಕ್ಕ ನಾಟಿ ಸ್ಟೈಲು. ಚಿಕನ್ ಬಿರಿಯಾನಿ ರೈಸು ತುಂಬ ಚೆನ್ನಾಗಿದೆ.
ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ. ಬಿರಿಯಾನಿಗೆ ಹಸಿ ಮಸಾಲೆ ಹಾಕಿರೋದ್ರಿಂದ ಆ ಫ್ಲೇವರ್ ಘಮ್ ಅಂತ ಇದೆ. ಮತ್ತು ಚಿಕನ್ನು ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಸೌದೆ ಒಲೆಯಲ್ಲಿ ಮಾಡಿರೋದ್ರಿಂದ ಆ ಟೇಸ್ಟೇ ಒಂದು ಬೇರೆ ಲೆವೆಲಲ್ಲಿದೆ. ರೈಸು ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ರೈಸು. ಫಿಶ್ಶು ಪಾಂಪ್ಲೆಟ್ ಫಿಶ್ಶು ಒಂದು ಒಳ್ಳೆ ಸೆಂಟ್ರ್ ಫಿಶ್ಶು ಕೊಟ್ಟಿದ್ದಾರೆ. ಚೆನ್ನಾಗಿ ಬೇಯಿಸಿದ್ದಾರೆ. ಮಸಾಲೆ ಎಲ್ಲ ಚೆನ್ನಾಗಿ ಆ್ಯಡ್ ಆಗಿದೆ. ಫಿಶ್ನ ತುಂಬ ಚೆನ್ನಾಗಿ ತೊಳೆದು ಮಾಡಿರೋದ್ರಿಂದ ನಿಮಗೆ ಏನು ಸ್ಮೆಲ್ಲೇನು ಫಿಶ್ದು ಸ್ಮೆಲ್ ಬರೋಲ್ಲ. ನನಗೂ ಅಷ್ಟೇ ಆ ಫೀಲ್ ಆಗ್ತಾಯಿಲ್ಲ. ಮಾತ್ರ ಒಂದೊಂದು ಬೈಟಲ್ಲೂ ಫಿಶ್ಶು ಮಜಾನೇ ಬೇರೆ ತಿಂತಾಯಿದ್ರೆ. ನಾವು ಚೂಯಿಂಗ್ ಮಾಡೋದೇ ಬೇಡ, ಹಂಗೆ ಸ್ಮೂತಾಗಿ ಹೋಗ್ತಾ ಇರುತ್ತೆ ಒಳಗಡೆ. ನಿಮಗೆ ಆಗಲೇ ಹೇಳಿದೆ ನಾನು, ಸಿಟಿ ಒಳಗಡೆ ಒಂದು ಖಡಕ್ ನಾಟಿ ಸ್ಟೈಲು ಸೌದೆ ಒಲೆ ಊಟ, ಒಳ್ಳೆ ನಾನ್ ವೆಜ್ಜು ಮತ್ತು ವೆಜ್ ಊಟ ಸಿಗುತ್ತೆ. ನೀವು ಈ ಹೋಟೆಲ್ ರೆಗ್ಯುಲರಾಗಿ ಬರ್ತೀರಾ? ಡೆಫಿನೆಟ್ಲಿ. ಯಾಕಂದರೆ 1 ಗಂಟೆ ಮಿಸ್ ಮಾಡಿದೆ, ಡೈಲಿ ಬರ್ತೀನಿ. ಮನೆ ಊಟ ಥರ ಇರ್ತದೆ. ಪ್ರತಿಯೊಂದು ಎಲ್ಲ ಊಟ ಮಾಡಿದ್ದೀನಿ. ನಾನ್ ವೆಜ್ಜು ಮಾಡಿದ್ದೀನಿ, ವೆಜಿಟೇರಿಯನು ಮಾಡಿದ್ದೀನಿ. ಡೈಲಿ ಒಂದೊಂದು ವೆರೈಟಿ ಮಾಡ್ತಾರೆ. ಕಸ್ಟಮರ್ ಒಪಿನಿಯನ್ ನೀವೇ ಕೇಳಿದ್ರಿ, ತುಂಬ ಚೆನ್ನಾಗಿದೆ ಕಸ್ಟಮರ್ ರೆಸ್ಪಾನ್ಸು, ಅವ್ರ ಒಪಿನಿಯನ್ನು. ಮತ್ತು ತುಂಬ ಕಡಿಮೆ ರೇಟ್ಗೆ ನಿಮಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಈ ಹೋಟೆಲ್ಗೆ ಬಂದರೆ. ಅದಕ್ಕೆ ನಾನು ಹೇಳೋದು ಒಂದು ಸಲ ಮಸ್ಟ್ ಟ್ರೈ ಅಂತಲೇ ನಾನು ಹೇಳ್ತೀನಿ. ನಾವಿವತ್ತು ವಿಸಿಟ್ ಮಾಡಿದ್ದು ರಾಜಣ್ಣ ಹೋಟೆಲ್ಗೆ. ನಾನಿಲ್ಲಿ ಟ್ರೈ ಮಾಡಿದ್ದು ಮುದ್ದೆ, ಬೋಟಿ ಗೊಜ್ಜು, ಕೈಮಾ ಸಾಂಬಾರು ಮತ್ತು ಇವತ್ತಿನ ಸ್ಪೆಷಲ್ಲು ಚಿಕನ್ ಬಿರಿಯಾನಿ. ಅದ್ರ ಜೊತೆಗೆ ಫಿಶ್ಶು ಮತ್ತು ಫಿಶ್ ಸಾಂಬಾರು ಟ್ರೈ ಮಾಡಿದ್ದೆ. ಸೂಪರ್ವಾಗಿತ್ತು. ನೀವು ಅಷ್ಟೇ ಮಸ್ಟ್ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಒಂದು ಸಲ ವಿಸಿಟ್ ಮಾಡಲೇಬೇಕು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.